ಅರಸೀಕೆರೆ ತಾಲೂಕಿನ ಲಾಲನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 5 ಕಿಲೋಮೀಟರ್ ಸುತ್ತಮುತ್ತ ಒಂದೇ ವಾರದಲ್ಲಿ 8 ರಿಂದ 10 ಹಸುಗಳು ಮೃತಪಟ್ಟಿರುವ ಘಟನೆ ರೈತರಲ್ಲಿ ಆತಂಕ ಮೂಡಿಸಿದೆ. ಹಸುಗಳ ಸರಣಿ ಸಾವು ಕುರಿತು ಮಾಹಿತಿ ತಿಳಿಯುತ್ತಿದ್ದಂತೆ ಗಂಡಸಿ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ಹಾಗೂ ಅವರ ತಂಡ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಬಳಿಕ ಹಾಸನದ ಪಶು ಮಹಾವಿದ್ಯಾಲಯದ ತಜ್ಞರ ತಂಡದ ಡಾಕ್ಟರ್ ಗಿರೀಶ್, ರವಿಕುಮಾರ್ ಹಾಗೂ ಡಾಕ್ಟರ್ ನಾಗಪ್ಪ ಅವರು ಸ್ಥಳಕ್ಕೆ ಭೇಟಿ ನೀಡಿ ಹಸುಗಳ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿದ್ದಾರೆ. ಮೃತ ಹಸುಗಳ ಲಕ್ಷಣಗಳನ್ನು ಆಧರಿಸಿ ಮೇಲ್ನೋಟಕ್ಕೆ ಚಪ್ಪೆ ರೋಗ ಇರಬಹುದೆಂಬ ಅನುಮಾನ ವ್ಯಕ್ತವಾಗಿದೆ. ಆದರೆ ರೋಗದ ಬಗ್ಗೆ ಅಧಿಕೃತ ದೃಢೀಕರಣ ಪರೀಕ್ಷಾ ವರದಿ ಬಂದ ಬಳಿಕವಷ್ಟೇ ನಿಖರ ಮಾಹಿತಿ ಲಭ್ಯವಾಗಲಿದೆ. ರೋಗ ಹರಡುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪಶುಪಾಲನಾ ಇಲಾಖೆ ತಕ್ಷಣ ಕಾರ್ಯಪ್ರವೃತ್ತವಾಗಿದ್ದು, ಕೇವಲ 2 ದಿನಗಳಲ್ಲಿ ಸುಮಾರು 2500 ಹಸುಗಳಿಗೆ ಲಸಿಕೆ ನೀಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಮಂಜೇನಹಳ್ಳಿ ಕಾವಲು, ಗುಡ್ಡದ ಕೊಪ್ಪಲು, ಕುಡುಕುಂದಿ, ಚಗಚಗರೆ, ಶೆಟ್ಟಿಕೊಪ್ಪಲು ಹಾಗೂ ಲಾಲನಕೆರೆ ಗ್ರಾಮಗಳ ಹಸುಗಳಿಗೆ ವ್ಯಾಕ್ಸಿನೇಷನ್ ನೀಡಲಾಗಿದೆ. ಹಸುಗಳ ಸರಣಿ ಸಾವು ಪ್ರಕರಣದ ಬಗ್ಗೆ ತಕ್ಷಣ ಎಚ್ಚೆತ್ತುಕೊಂಡು ರೋಗ ಮತ್ತಷ್ಟು ಹರಡದಂತೆ ತ್ವರಿತವಾಗಿ ಲಸಿಕೆ ಹಾಗೂ ಅಗತ್ಯ ಕ್ರಮಗಳನ್ನು ಕೈಗೊಂಡ ಪಶುವೈದ್ಯಾಧಿಕಾರಿಗಳ ತಂಡದ ಕಾರ್ಯಕ್ಕೆ ರೈತರು ಹಾಗೂ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಇನ್ನು 2 ದಿನಗಳಲ್ಲಿ ಪರೀಕ್ಷಾ ವರದಿ ಬರುವ ನಿರೀಕ್ಷೆ ಇದ್ದು, ವರದಿ ಬಂದ ನಂತರ ಹಸುಗಳ ಸಾವಿಗೆ ನಿಖರ ಕಾರಣ ಹಾಗೂ ಚಪ್ಪೆ ರೋಗದ ಬಗ್ಗೆ ಅಧಿಕೃತ ಮಾಹಿತಿ ಹೊರಬೀಳಲಿದೆ. ಈ ಕುರಿತು ಮಾತನಾಡಿದ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಕಿಶೋರ್, ಹಸುಗಳ ಸರಣಿ ಸಾವು ಕುರಿತು ಮಾಹಿತಿ ಬಂದ ತಕ್ಷಣ ಇಲಾಖೆಯ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಮೇಲ್ನೋಟಕ್ಕೆ ಚಪ್ಪೆ ರೋಗದ ಶಂಕೆ ಇರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಸುತ್ತಮುತ್ತಲಿನ ಗ್ರಾಮಗಳ ಹಸುಗಳಿಗೆ ವ್ಯಾಕ್ಸಿನೇಷನ್ ನೀಡಲಾಗಿದೆ. ಈಗಾಗಲೇ ಸುಮಾರು 2500 ಹಸುಗಳಿಗೆ ಲಸಿಕೆ ನೀಡಲಾಗಿದ್ದು, ಹಸುಗಳ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ. ಪರೀಕ್ಷಾ ವರದಿ ಬಂದ ನಂತರವಷ್ಟೇ ರೋಗದ ಬಗ್ಗೆ ಖಚಿತ ಮಾಹಿತಿ ತಿಳಿಯಲಿದೆ. ರೈತರು ಆತಂಕ ಪಡುವ ಅಗತ್ಯವಿಲ್ಲ. ರೋಗ ಹರಡುವುದನ್ನು ತಡೆಗಟ್ಟಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ನಮಗೆ ಈ ಒಂದು ರೋಗದ ಬಗ್ಗೆ ಅಥವಾ ಒಂದು ಹಸು ನರಳ್ತಾ ಇದೆ ಅಂತ ಹೇಳಿ ಭಾನುವಾರ ಸಂಜೆ 6 ಗಂಟೆಗೆ ಮಾಹಿತಿ ಬಂದಿದ್ದು, ಇಮಿಡಿಯೇಟ್ ಆಗಿ ಒಂದು ಅರ್ಧ ಗಂಟೆ 1 ಗಂಟೆಲೇ ನಾವು ಸ್ಥಳಕ್ಕೆ ಮುಂಜೇನಹಳ್ಳಿ ಗ್ರಾಮಕ್ಕೆ ಹೋಗ್ಬಿಟ್ಟು ಆ ಏಲಿಂಗ್ ಪೇಷಂಟನ್ನ ನಾವು ಅಟೆಂಡ್ ಮಾಡಿಬಿಟ್ಟು ಅದಕ್ಕೆ ಏನು ಸೂಕ್ತ ಚಿಕಿತ್ಸೆ ನೀಡಬೇಕು ಅದನ್ನೆಲ್ಲ ನೀಡ್ಬಿಟ್ಟು, ಆಮೇಲೆ ಅದು ಮೇಲ್ನೋಟಕ್ಕೆ ನಮಗೆ ಅದೊಂದು ಚಪ್ಪೆ ರೋಗ ಇರ್ಬೋದು ಅಂತ ಅನ್ನಿಸ್ತಿ, ಸೊ ಅದ್ರ ಜೊತೆಗೆ ನಾವು ರೋಗದ ಒಂದು ವ್ಯಾಕ್ಸಿನ್ಸ್ ಎಲ್ಲ ತಗೊಂಡಿದ್ವಿ ಅಕ್ಕಪಕ್ಕದ ಮನೆಗಳಿಗೆಲ್ಲ. ಅವಾಗಲೇ ಆ ರಾತ್ರಿನೇ ನಾವೆಲ್ಲ ಮನೆಗಳಿಗೆಲ್ಲ ಮಾಡಿ, ಆಮೇಲೆ ಮಾರನೇ ದಿನ ಸೋಮವಾರ ಬೆಳಿಗ್ಗೆನೆ 7 ಗಂಟೆಗೆ ಹೋಗ್ಬಿಟ್ಟು ಉಳಿದಂಥ ಎಲ್ಲ ಮುಂಜಾನೆಹಳ್ಳಿಯಲ್ಲಿ ಇರ್ತಕ್ಕಂಥ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ರಾಸುಗಳಿಗೆ ಅವತ್ತು ಬೆಳಿಗ್ಗೆನೆ ಎಲ್ಲ ವ್ಯಾಕ್ಸಿನೇಷನ್ ಮಾಡಿ, ಆಮೇಲೆ ವ್ಯಾಕ್ಸಿನೇಷನ್ ನಮ್ಮಲ್ಲಿ ಇರಲಿಲ್ಲ ವ್ಯಾಕ್ಸಿನ್ಸ್ ಲಸಿಕೆಗಳು. ಹಾಗಾಗಿ ಆಮೇಲೆ ಮಧ್ಯಾಹ್ನ ನಮ್ಮ ಇವರು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸೈಂಟಿಸ್ಟ್ಗಳ ತಂಡ ಬಂದು ಅವರು ಆ ಏಲಿಂಗ್ ಪೇಷಂಟನ್ನ ನೋಡಿ, ಹಸುನ್ ನೋಡಿ ಅದರಲ್ಲೆಲ್ಲ ಸ್ಯಾಂಪಲ್ಸ್ಗಳನ್ನೆಲ್ಲ ತಗೊಂಡು ಮುಂದಿನ ತನಿಖೆಗೋಸ್ಕರ ಅದನ್ನ ಲ್ಯಾಬಿಗೆ ತಗೊಂಡು ಹೋಗಿದ್ದಾರೆ. ಈ ಕಾಯಿಲೆಯ ತನಿಖೆ ಬಗ್ಗೆ ಇನ್ನೂ ರಿಪೋರ್ಟ್ ಬರಬೇಕಾಗಿದೆ. ನಾವು ಅದರ ರಿಪೋರ್ಟನ್ನು ಕಾಯ್ತಾ ಇದ್ದೀವಿ. ಆಮೇಲೆ ಅವರು ಸೈಂಟಿಸ್ಟ್ ತಂಡನೂ ನಮಗೆ ಸಜೆಸ್ಟ್ ಮಾಡಿದ್ದೇನಂತ ಹೇಳಿದ್ರೆ, ಈ ಮೇಲ್ನೋಟಕ್ಕೆ ಇದು ಚಪ್ಪೆ ರೋಗ ಇದೆ ಅಂತ ಹೇಳಿ ಅವರು ಹೇಳಿದ್ರಿಂದ ನಾವು ತಕ್ಷಣ ಇಮಿಡಿಯೇಟ್ ಆಗಿ ನಮ್ಮ ಪಶುಪಾಲನಾ ಇಲಾಖೆ ನಮ್ಮ ಡಿ ಸಾಹೇಬ್ರಿಗೆ ಅದ್ರ ವಿಷಯ ತಿಳಿಸಿದ್ವಿ. ಅವರು ತಕ್ಷಣ ಇಂಡೆಂಟನ್ನ ಬೆಂಗಳೂರು ಕಳಿಸ್ಬಿಟ್ಟು IHNVB ಕಳಿಸಿ ತಕ್ಷಣ ನಾವು ನಿನ್ನೆ ರಾತ್ರಿ 11:15 ನಮಗೆ ವ್ಯಾಕ್ಸಿನ್ ಬಂತು. ಸೊ ಇವತ್ತು ಬೆಳಿಗ್ಗೆ ಸುಮಾರು 6:45 ಒಟ್ಟು 5 ಹಳ್ಳಿಗಳು, ಮುಂಜೇನಹಳ್ಳಿ ಕಾವಲು, ಗುಡ್ಡದ ಕೊಪ್ಪಲು, ಕುಡುಕುಂದಿ, ಚಗಚಕೆರೆ, ಶೆಟ್ಟಿಕೊಪ್ಪಲು, ಆಮೇಲೆ ಲಾಳಂಕೆರೆ, ಈ ಎಲ್ಲಾ ಗ್ರಾಮಗಳನ್ನು ಅಟ್ ಎ ಟೈಮ್ ನಮ್ಮ ಎಲ್ಲಾ ತಂಡನ ನಾವು ಕರೆಸ್ಬಿಟ್ಟು ನಮ್ಮ ಪಶು ಚಿಕಿತ್ಸಾಲಯ ಬಾಗೇವಾಳು, ಪಶು ಆಸ್ಪತ್ರೆ ಗಂಡ್ಸಿ, ಮುದುಡಿ, ಪಶು ಪ್ರಾಪಂಚಿಕ ಕೇಂದ್ರ ಮುದುಡಿ, ಪಶು ಚಿಕಿತ್ಸಾಲಯ ಕೆಂಕೆರೆ, ಆಮೇಲೆ ಯಡುನಹಳ್ಳಿ ಹಾಗೂ ಗಂಡಸಿ ಸರ್ಕಲ್ ಎಲ್ಲಾ ನಮ್ಮ ಸಿಬ್ಬಂದಿಗಳು ಎಲ್ಲರೂ ನಾವು ಒಟ್ಟಾಗಿ ಇವತ್ತು ಆಲ್ಮೋಸ್ಟ್ ಒಂದು 2 ರಿಂದ 2.5 ಸಾವಿರ ಏನ್ ವ್ಯಾಕ್ಸಿನೇಷನ್ ನಾವು ಎಲ್ಲ ನಮ್ಮ ಹಸುಗಳಿಗೆ ಮಾಡಿದ್ದೀವಿ. ಇನ್ನುಳಿದಿದ್ದು ನಾಳೆ ನಾವು ಮತ್ತೆ ಇಮಿಡಿಯೇಟ್ ಮಾಡ್ತೀವಿ. ಈ ಒಂದೆರಡು ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆ
ವಂದನೆಗಳು.